ನಮ್ಮ ಅಜ್ಜಿ ನನಗೆ ಕತೆ ಹೇಳೋದಕ್ಕೂ ಮೊದಲು ಕತೆ ಹೆಸರು ಹೇಳಿಬಿಟ್ಟು ಮತ್ತೆ ಕತೆ ಶುರು ಮಾಡ್ತಿದ್ರು. ಕತೆ ಹೆಸರು ತಿಳ್ಕೊಳ್ಳೋಣವಾ? ಈ ಕತೆಯ ಹೆಸರು ಬಂಗಾರದ ಹಂಸಗಳು. ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತವೆ ಅಲ್ವೇ ಮಕ್ಕಳ? ಈ ಬಂಗಾರದ ಹಂಸಗಳ ಬಗ್ಗೆನೇ ನಾನು ಕತೆ ಹೇಳ್ತಾ ಇದ್ದೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಬಹುಕಾಲದ ಹಿಂದೆ ದೊಡ್ಡದೊಂದು ರಾಜ್ಯವಿತ್ತಂತೆ. ಆ ರಾಜ್ಯದಲ್ಲಿ ದೊಡ್ಡದಾದ ಒಂದು ಅರಮನೆಯೊಂದು ಇತ್ತಂತೆ. ತುಂಬ ಸುಂದರವಾದ ಅರಮನೆಯೊಂದು ಇತ್ತಂತೆ ಆ ರಾಜ್ಯದಲ್ಲಿ. ಆ ಅರಮನೆಯ ಹತ್ತಿರ ಒಂದು ಸುಂದರವಾದ ಸರೋವರವಿತ್ತಂತೆ. ಬಂಗಾರದ ಹಂಸಗಳು ಆ ಸರೋವರದಲ್ಲಿ ಈಜುತ್ತಿದ್ದವಂತೆ. ಪ್ರತಿದಿನ ರಾಜ ಆ ಸರೋವರದ ಬಳಿಗೆ ಹೋಗಿ ಬರುತ್ತಿದ್ದನಂತೆ. ಆ ಮುದ್ದಾದ ಹಂಸಗಳ ವೀಕ್ಷಣೆ ರಾಜನಿಗೆ ತುಂಬ ಪ್ರಿಯವಾಗಿತ್ತಂತೆ. ಒಂದು ದಿನ ರಾಜ ಹಂಸಗಳನ್ನು ಕೊಂಡಾಡುತ್ತಿದ್ದಾಗ ಅಲ್ಲಿಗೊಂದು ಸುಂದರವಾದ ಪಕ್ಷಿ ಬಂತು. ಆ ಪಕ್ಷಿಯು ರಾಜನ ಭುಜದ ಮೇಲೆ ಕುಳಿತು ಹಾಡಲಾರಂಭಿಸಿತು. ರಾಜನು ಬಹಳ ಪುಳುಕಗೊಂಡನು. ಆತನು ಆ ಪಕ್ಷಿಗೆ, ನೀನು ಬಲು ಇಂಪಾಗಿ ಹಾಡುವೆ, ನೀನು ಇಲ್ಲಿಯೇ ಇದ್ದು ಬಿಡು ಎಂದು ಆಮಂತ್ರಿಸಿದನು. ಆ ಪಕ್ಷಿಗೆ ಬಂಗಾರದ ಹಂಸಗಳ ಬಗ್ಗೆ ಅಸೂಯೆ ಉಂಟಾಗಿ, ನಾನಿಲ್ಲಿದ್ದರೆ ನನ್ನನ್ನು ಕೊಲ್ಲುವುದಾಗಿ ಬಂಗಾರದ ಹಂಸಗಳು ನನಗೆ ಬೆದರಿಕೆ ಹಾಕಿರುವುದರಿಂದ ನನಗೆ ಇಲ್ಲಿರಲು ಭಯವಾಗುತ್ತಿದೆ ಎಂದು ಸುಳ್ಳು ಹೇಳಿತು. ಆಗ ಸ್ಥಾನಿಕ ರಾಜನು ತನ್ನ ಭಟರನ್ನು ಕರೆದು ಹಂಸಗಳನ್ನು ಕೊಲ್ಲುವಂತೆ ಅಪ್ಪಣೆ ಮಾಡಿದನು. ಇದರಿಂದ ಹಂಸಗಳು ಅಚ್ಚರಿಗೊಂಡವು. ಅವುಗಳೆಲ್ಲ ಕೂಡಲೇ ಅಲ್ಲಿಂದ ಹಾರಿ ಹೋದವು. ಆದರೆ ಹಾರಿ ಹೋಗುವಾಗ, ಓ ಮೂರ್ಖ ರಾಜನೇ, ಒಂದು ಅಪರಿಚಿತ ಪಕ್ಷಿಯನ್ನು ನಂಬಿ ನೀನು ನಮ್ಮನ್ನು ಅದು ಹೇಗೆ ನಂಬದಾದೆಯೋ ಎಂದು ಬಂಗಾರದ ಹಂಸಗಳು ಕೂಗಿ ಹೇಳಿದವು. ರಾಜನಿಗೆ ತನ್ನ ಮೂರ್ಖತನದ ಅರಿವಾಯಿತಾದರೂ ಅಷ್ಟರಲ್ಲಿ ಬಹಳ ತಡವಾಗಿತ್ತು. ಆ ಬಂಗಾರದ ಹಂಸಗಳು ಬೇಸರಗೊಂಡು ಬೇರೊಂದು ಜಾಗಕ್ಕೆ ಹಾರಿ ಹೋದವು. ಮಕ್ಕಳ, ಕತೆ ತುಂಬ ಚೆನ್ನಾಗಿತ್ತು ಅಲ್ವಾ? ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಕತೆಯನ್ನು ಆದಷ್ಟು ಬೇಗ ನಿಮಗೋಸ್ಕರ ಹುಡುಕಿ ತರ್ತೀನಿ. ಮತ್ತೆ ಭೇಟಿಯಾಗೋಣ.